ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಬಿಫೋರ್ ನಿಮಗೆ ಅದರದ್ದು ಶೆಡ್ಯೂಲನ್ನು ಕೊಡಲಿಕ್ಕೂ ಮುಂಚೆನೇ ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಆಪ್ಷನ್ ಎಂಟ್ರಿನ ಮಾಡಿ ಆಗಿದೆ. ಈಗ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಬೇಡ ಅಂತ ಡೌಟ್ ಇದೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ಆಪ್ಷನ್ ಎಂಟ್ರಿ ಲಿಂಕನ್ನು ರಿಲೀಸ್ ಮಾಡಿದರೆ ಇವಾಗ ಒಂದೊಂದನ್ನೇ ರಿಲೀಸ್ ಮಾಡ್ತಾ ಇದ್ದಾರೆ. ಓಕೆ, ಒಂದು ಏನಂತ ಕೇಳಿದರೆ ಫೀ ಸ್ಟ್ರಕ್ಚರ್ನ ಡೀಟೇಲ್ಡ್ ಫೀ ಸ್ಟ್ರಕ್ಚರ್ನ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಕೆ ಈ ವೆಬ್ಸೈಟಲ್ಲಿ. ಎರಡನೇದು ಏನಂತ ಕೇಳಿದರೆ ಸೀಟ್ ಮ್ಯಾಟ್ರಿಕ್ಸ್, ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸು. ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಸ್ಟೂಡೆಂಟ್ಸು ಯಾವ ಕ್ಯಾಟಗರಿಯಲ್ಲಿ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ, SC ST ಕ್ಯಾಟಗರಿಗೆ, ಜನರಲ್ ಮೆರಿಟ್ ಕ್ಯಾಟಗರಿಗೆ, 2A 2B ಕ್ಯಾಟಗರಿಗೆ, OBC ಅವರಿಗೆ, 3A 3B ಎನಿ ಎಲ್ಲ ಕ್ಯಾಟಗರಿಯವರಿಗೆ ಎಷ್ಟು ಸೀಟ್ಸ್ಗಳಿದೆ ಅದರ ಸೀಟ್ ಮ್ಯಾಟ್ರಿಕ್ಸನ್ನು ಅಫಿಷಿಯಲ್ ಆಗಿ ಈಗ ರಿಲೀಸ್ ಮಾಡಿದ್ದಾರೆ. ಪ್ಲಸ್ ಸ್ಪೋರ್ಟ್ಸ್ ಕೋಟಾದಲ್ಲಿ ಕ್ಲೇಮ್ ಯಾರ್ಯಾರು ಇದು ಮಾಡ್ತಾ ಇದ್ದಿದ್ರು ಅವರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಇಷ್ಟು ಬರಲಿಲ್ಲ, ಅದನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಓಕೆ, ಮತ್ತೆ B ಫಾರ್ಮ್ D ಫಾರ್ಮ್ ಅದರದ್ದು ಕೂಡ ರಿಲೀಸ್ ಮಾಡಿದ್ದಾರೆ. ನೋಡ್ಕೊಳ್ಬೋದು, ನೀವು ಚೆಕ್ ಮಾಡ್ಬೋದು ಕೆ ಈ ವೆಬ್ಸೈಟಲ್ಲಿ. ಸೊ ಎಲ್ಲದೂ ಕೂಡ ರಿಲೀಸ್ ಆಗಿದೆ. ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿದೆ ಸ್ಟೂಡೆಂಟ್ಸ್, ದಯವಿಟ್ಟು ಹೋಗಿ ಚೆಕ್ ಮಾಡಿ ಕೆ ಈ ವೆಬ್ಸೈಟಲ್ಲಿ. ಓಕೆ, ಸೊ ಯಾಕಂತ ಕೇಳಿದ್ರೆ ಫಸ್ಟ್ ಇದನ್ನೆಲ್ಲ ರಿಲೀಸ್ ಮಾಡಿ ಅದಾದ ನಂತರ ಶೆಡ್ಯೂಲನ್ನು ರಿಲೀಸ್ ಮಾಡಿ ಅವ್ರು ಲಿಂಕನ್ನು ರಿಲೀಸ್ ಮಾಡ್ತಾ ಇದ್ರು. ಬಟ್ ಈ ಟೈಮ್ ಏನು ಮಾಡಿದ್ದಾರೆ, ಲಿಂಕನ್ನು ರಿಲೀಸ್ ಮಾಡಿ ಇದನ್ನು ಒಂದೊಂದಾಗಿ ರಿಲೀಸ್ ಮಾಡ್ತಾ ಇದ್ದಾರೆ. ಓಕೆ, ಇದು ರಿಲೀಸ್ ಆಗಿದೆ, ದಯವಿಟ್ಟು ಕೆ ಈ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮತ್ತೊಂದು, ಇವಾಗ ಆಪ್ಷನ್ ಎಂಟ್ರಿ ಮಾಡುವಾಗ ದಯವಿಟ್ಟು ಒಂದಿಷ್ಟು ಹೋಮ್ವರ್ಕ್ಗಳನ್ನು ಮಾಡ್ಕೊಂಡು ಹೋಗಿ, ಲಿಸ್ಟ್ಗಳನ್ನು ರೆಡಿ ಮಾಡ್ಕೊಂಡು ಹೋಗಿ. ಆ್ಯಂಡ್ ಕೆಲವೊಂದು ಇದರಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ, ಸರ್ ಆಪ್ಷನ್ ಎಂಟ್ರಿ ಸ್ಟಾರ್ಟಿಂಗಲ್ಲಿ ಬ್ಯಾಂಕ್ ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಮೇ ಬಿ ನಾನು ಅನ್ಕೊಳ್ತೇನೆ ಸ್ಟೂಡೆಂಟ್ಸ್, ಇಷ್ಟು ಟೈಮ್ ಏನಾಗ್ತಿತ್ತು ಅಂತ ಕೇಳಿದರೆ, ಏನು ಇದು ಮಾಡ್ತಾಯಿದ್ರು, ನೀವು ಫೀಸನ್ನು ಪೇ ಮಾಡಲಿಕ್ಕೆ ಏನಾಗ್ತಾ ಇದ್ದಿತ್ತು ಅಂತ ಕೇಳಿದ್ರೆ, ನೀವು 1 ಟೈಮ್ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಥವಾ ಅದರಲ್ಲಿ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತಿದೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಏನಾಗ್ತಾ ಇತ್ತು ಅಂತ ಕೇಳಿದ್ರೆ, ಚಲನನ್ನು ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾ ಇತ್ತು. ಚಲನನ್ನು ಡೌನ್ಲೋಡ್ ಮಾಡಿ ಆ ಚಲನನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇದು ಮಾಡಿ ಮತ್ತೆ ನೀವು ಬ್ಯಾಂಕಲ್ಲಿ ಫೀಸ್ ಪೇಮೆಂಟ್ ಮಾಡಬೇಕಾಗಿತ್ತು. ಅದರಲ್ಲಿ ಒಂದು ಚಲನ ಅವ್ರು ಇಟ್ಕೊಳ್ತಾ ಇದ್ರು, ನಿಮಗೆ 2 ಕೊಟ್ಟು ಆ 2 ಕಾಲೇಜಿಗೆ ಹೋಗಿ 1 ಸಬ್ಮಿಟ್ ಮಾಡಿ ಇನ್ನೊಂದು ನಿಮಗೆ ರೆಫರೆನ್ಸಿಗೆ, ಲೈಕ್ ಈಗ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋದಾದ್ರೆ ಯೂಸ್ ಆಗ್ತಾ ಇತ್ತು. ಬಟ್ ನನ್ನ ಪ್ರಕಾರ ಈ ಟೈಮಿಂದ ಕಂಪ್ಲೀಟ್ ಎಲ್ಲದನ್ನು ಕೂಡ ಆನ್ಲೈನಲ್ಲೇ ಮಾಡ್ತಾರೆ. ಯಾಕಂತ ಕೇಳಿದರೆ ಈ ಟೈಮಲ್ಲಿ ಕೆ ಇದವರು ಕಂಪ್ಲೀಟ್ ಕಾಲೇಜ್ ಫೀಸನ್ನು ಮತ್ತು ಗೌರ್ಮೆಂಟ್ ಫೀಸನ್ನು ಎಟ್ ಅ ಟೈಮ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಏನಾಗ್ತಾ ಇತ್ತು, ನೀವು ಕಾಲೇಜ್ ಫೀಸನ್ನು ಕಾಲೇಜಿಗೆ ಹೋಗಿ ಕಟ್ಟಬೇಕಾಗಿತ್ತು. ಈ ಟೈಮಿಂದ ಕಾಲೇಜ್ ಫೀಸ್ ಮತ್ತು ಗೌರ್ಮೆಂಟ್ ಫೀಸ್ ಎರಡನ್ನೂ ಕೂಡ ಕೆ ಇದವರೇ ಇದು ಮಾಡ್ತಾ ಇದ್ದಾರೆ, ಇನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಅದು ಒಂದೊಂದು ಕಾಲೇಜಿಗೆ ಅದು ವೇರಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಸೊ ಕಾಲೇಜಿಗೆ ವೇರಿ ಆಗ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಂಕಿಂದನೇ ಡೈರೆಕ್ಟ್ ಅವರು ಒಂದು ಇದು ತಗೊಳ್ಬೋದು, ಏನು ಫೀಸನ್ನು ಕಲೆಕ್ಟ್ ಮಾಡ್ಬೋದು. ನಾನು ಅನ್ಕೊಳ್ತೇನೆ, ಯಾಕಂದರೆ ಇನ್ನೂ ಅದ್ರ ಬಗ್ಗೆ ಕನ್ಫರ್ಮೇಷನ್ ಬರಲಿಲ್ಲ. ಆ್ಯಂಡ್ ಏನಾಗುತ್ತೆ ಅಂತ ಕೇಳಿದ್ರೆ, ನಿಮ್ಗೆ ಇನ್ ಕೇಸ್ ಕಾಲೇಜಲ್ಲಿ ವೇರಿಯೇಷನ್ಸ್ ಬಂದರೆ, ಕಾಮೆಂಟ್ ಕೆಲವು ಹಾಗೆ ಆಗ್ತಾ ಇದೆ ಸ್ಟೂಡೆಂಟ್ಸ್. ಫಸ್ಟ್ ಇದರಲ್ಲಿ ನಿಮ್ಗೊಂದು ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಆ ಕಾಲೇಜಲ್ಲಿ ಇಂತಿಷ್ಟು ಫೀಸ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಸಿಗುತ್ತೆ, ಆ ಕಾಲೇಜಲ್ಲಿ ಇಂತಿಷ್ಟು ಫೀಸ್ ಇರುತ್ತೆ. ಸೊ ವೇರಿಡ್ ಅಮೌಂಟನ್ನು ನಿಮ್ಮ ಅಕೌಂಟಿಗೆ ವಾಪಸ್ ಹಾಕಬೇಕಲ್ಲ. ಸೊ ಅದಕ್ಕೂ ಪ್ಲಸ್ ಇನ್ ಕೇಸ್ ನಿಮ್ಮ ಫಸ್ಟಿಗೆ ಒಂದು ಕಾಲೇಜ್ ಸಿಕ್ಕಿದೆ, ಅದರದ್ದು ಕಡಿಮೆ ಫೀಸ್ ಇದೆ, ಸೆಕೆಂಡ್ ಇನ್ನೊಂದು ಕಾಲೇಜ್ ಸಿಗುತ್ತೆ, ಅದರದ್ದು ಜಾಸ್ತಿ ಫೀಸ್ ಆದರೆ ಅದನ್ನು ನೀವು ಪೇ ಮಾಡಬೇಕಲ್ಲ. ಅದೆಲ್ಲದಕ್ಕೂ ನೀವು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋದರೆ, ಸೆಕೆಂಡ್ರಿಂದ ಥರ್ಡ್ ರೌಂಡಿಗೆ ಹೋದರೆ ಪೇ ಮಾಡಬೇಕಲ್ಲ. ಅದನ್ನು ನನ್ನ ಪ್ರಕಾರ ಈ ಟೈಮ್ ಎಲ್ಲದೂ ಆನ್ಲೈನಲ್ಲೇ ಆಗುತ್ತೆ. ಈವನ್ ಫೀಸ್ ಪೇಮೆಂಟ್ ಕೂಡ ಆನ್ಲೈನಲ್ಲಿ ತಗೊಳ್ಳೋ ಚಾನ್ಸಸ್ ತುಂಬ ಇದೆ. ಓಕೆ, ಇಷ್ಟು ಟೈಮ್ ಏನು ಮಾಡ್ತಾಯಿದ್ರು, ಪೇಮೆಂಟ್ ನಿಮ್ಗೆ ಜಸ್ಟ್ ರಿಸಿಪ್ಟನ್ನು ಡೌನ್ಲೋಡ್ ಮಾಡಿ, ಲೈಕ್ ನೀವು ಚಲನನ್ನು ಡೌನ್ಲೋಡ್ ಮಾಡಿ ಬ್ಯಾಂಕಲ್ಲಿ ಕಟ್ತಾ ಇದ್ದೀರಾ, ಆ ಬ್ಯಾಂಕನ್ನು ಅದನ್ನು ತೊಗೊಂಡೋಗಿ ಕಾಲೇಜಿಗೆ ಸಬ್ಮಿಟ್ ಮಾಡ್ತಾ ಇದ್ದೀರಾ. ಬಟ್ ಈ ಟೈಮಿಗೆ ಕೆ ಎದವರೇ ಎಲ್ಲದನ್ನು ಕಲೆಕ್ಟ್ ಮಾಡ್ತಾ ಇರಲಿಕ್ಕೆ ಹೋಗಿ ಮೇ ಬಿ ಎಲ್ಲದನ್ನು ಆನ್ಲೈನೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೇಳ್ತಾ ಇದ್ದಾರೆ. ಸೊ ಅದು ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಕೊಡೋದ್ರಿಂದ ಏನು ರಿಸ್ಕ್ ಇಲ್ಲ, ಆಯಿತಾ? ಅದರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ಆಯಿತಾ? ಮತ್ತು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮುಂಚೆ ಹೋಮ್ವರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಡೀಟೇಲ್ಸ್ ಆಗಿ ಬರ್ಕೊಂಡು ಹೋಗಿ ಅಲ್ಲೋಗಿ ಆಪ್ಷನ್ ಎಂಟ್ರಿನ ಮಾಡಿ, ಪರ್ಫೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ನಿಮ್ಮ ರ್ಯಾಂಕ್ ಎಷ್ಟಿದೆ ಅದಕ್ಕಿಂತ ಅಟ್ಲೀಸ್ಟ್ ಒಂದು 10,000 to 20,000 ಪ್ರೀವಿಯಸ್ ಇಯರ್ ಕಟ್ ಆಫನ್ನು ನೋಡಿ 20,000 ಎಕ್ಸ್ಟ್ರಾದವರೆಗೆ ಮಾಡಿ. ಓಕೆ, ಇದಿಷ್ಟು ಗೊತ್ತಾಗಬೇಕಿತ್ತು. ಆ್ಯಂಡ್ ಕೆ ಇದವರು ಅಫಿಷಿಯಲ್ ಆಗಿ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸ್ವಲ್ಪ ಅನಲೈಸ್ ನೋಡ್ಕೊಳ್ಳಿ. ಆಪ್ಷನ್ ಎಂಟ್ರಿ ಮಾಡೋರಿದ್ರೆ ಇವಾಗ ಮಾಡ್ಬೋದು, ನೋ ಪ್ರಾಬ್ಲಮ್, ಆಯಿತಾ? ಆಪ್ಷನ್ ಎಂಟ್ರಿ ಮಾಡಬೇಕು ಅಂತಿದ್ದವರು ಇವಾಗ ಓಪನ್ ಇದೆ, ಎನಿಮೆ ಒಂದೊಂದನ್ನೇ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಆಪ್ಷನ್ ಎಂಟ್ರಿನ ಮಾಡಿ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್. ಇದನ್ನು ಹೇಳ್ಬೋದು, ಏನು ಡೇಟನ್ನು ಬಿಡ್ಬೋದು. ಮೇ ಬಿ ಇವತ್ತಿನ ಒಳಗಡೆ ಡೇಟನ್ನು ಬಿಡ್ತಾರೆ, ಯಾಕಂದರೆ ಒಂದೊಂದನ್ನೇ ಸೀಟ್ ಮ್ಯಾಟ್ರಿಕ್ಸು ಬಿಟ್ಟಿದ್ದಾರೆ, ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ, ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಸೀಟ್ಸ್ ಇದೆ ಎಲ್ಲದನ್ನು ಬಿಟ್ಟಿದ್ದಾರೆ. ಪ್ಲಸ್ ಫೀಸ್ ಸ್ಟ್ರಕ್ಚರ್ನು ಡೀಟೇಲ್ಡ್ ಫೀಸ್ ಸ್ಟ್ರಕ್ಚರ್ನು ಬಿಟ್ಟಿದ್ದಾರೆ. ಆ್ಯಂಡ್ D ಫಾರ್ಮ್ B ಫಾರ್ಮ್ ಅವರಿಗೂ ಕೂಡ ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟಿದ್ದಾರೆ, ನೋಡ್ಬೋದು. ಸೊ ಎಲ್ಲದನ್ನು ಬಿಟ್ಟಿದ್ದಾರೆ. ಸೊ ಈಗ ಆಪ್ಷನ್ ಎಂಟ್ರಿನ ಮಾಡ್ಬೋದು, ಓಪನ್ ಇದೆ. ಬಟ್ ಆಪ್ಷನ್ ಎಂಟ್ರಿ ಹೋಗ್ಲಿಕ್ಕೂ ಮುಂಚೆ ನೋಡಿಕೊಂಡು ಪರ್ಫೆಕ್ಟಾಗಿ ಹೋಮ್ವರ್ಕ್ ಮಾಡಿಕೊಂಡು ಹೋಗಿ ಆಪ್ಷನ್ ಎಂಟ್ರಿನ ಮಾಡಿ. ಓಕೆ, ಆಪ್ಷನ್ ಎಂಟ್ರಿ ಮಾಡ್ಬೋದು. ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್ ಕೊಡೋದ್ರಿಂದ ನಿಮಗೇನು ಲಾಸ್ ಇಲ್ಲ, ಅದರಲ್ಲಿ ನೀವು ಏನು ಹೇಳ್ತಾರೆ ಇದಿಲ್ಲ, ಸೇಫರ್ ಸೈಡ್, ನೋ ಪ್ರಾಬ್ಲಮ್ಮು. ಓಕೆ, ಇದನ್ನು ಅಪ್ಡೇಟ್ ಕೊಡಬೇಕಾಗಿತ್ತು. ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟು ರಿಲೀಸ್ ಮಾಡಿದ್ದಾರೆ, ಫೀಸ್ ಸ್ಟ್ರಕ್ಚರ್ನು ರಿಲೀಸ್ ಮಾಡಿದ್ದಾರೆ, ನೋಡ್ಕೊಳ್ಳಿ, ಚೆಕ್ ಮಾಡಿ. ಓಕೆ,
ಓಕೆ ಸ್ಟೂಡೆಂಟ್ಸ್, ಯಾರಿಗಾದ್ರೂ ನಮ್ಮ ಕಾಮಿಡ್ಗೆ ಮತ್ತು KCT 1-to-1 ಪರ್ಸನಲ್ ಕೌನ್ಸಿಲಿಂಗ್ ಜಾಯ್ನ್ ಆಗಬೇಕು ಅಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 rupees ಫೀಸ್ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಸೀಟ್ ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ, ಮತ್ತೆ ಲೇಟ್ ಮಾಡಬೇಡಿ. ಆದಷ್ಟು ಬೇಗ ಆಪ್ಷನ್ ಎಂಟ್ರಿ ಮಾಡಿ. ಅಟ್ ದ ಎಂಡ್ವರೆಗೆ ವೆಯ್ಟ್ ಮಾಡಬೇಡಿ, ಯಾಕಂದರೆ KE-ದವ್ರದ್ದು ನಂಬಲಿಕ್ಕೆ ಆಗೋದಿಲ್ಲ. ಸಡನ್ ಆಗಿ ವೆಬ್ಸೈಟ್ ಹಾಳಾಗೋದು ಹಾಗೇನಾದರೂ ಆಗಲಿಕ್ಕಿದೆ. ಓಕೆ, ಯಾಕಂದರೆ ವೆಬ್ಸೈಟ್ ಆಗೋದು, ಸರ್ವರ್ ಡೌನ್ ಆಗೋದು ಹಾಗೆಲ್ಲ ಆಗಲಿಕ್ಕಿದೆ. ಓಕೆ, ಯಾರ್ಯಾರು ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದ್ದೀರಾ ದಯವಿಟ್ಟು ಆಪ್ಷನ್ ಎಂಟ್ರಿ ಇವಾಗ ಸ್ಟಾರ್ಟ್ ಮಾಡಿ. ಓಕೆ, ಇನ್ನು ಮತ್ತೆ ಲೇಟ್ ಮಾಡಬೇಡಿ. ಬೈ ಟುಮಾರೋ ದಯವಿಟ್ಟು ಮಾಡಿ. ಓಕೆ, ಇದಿಷ್ಟು ಅಪ್ಡೇಟ್ ಮಾಡಬೇಕಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಭಾರತ ಮಾತೆ.